ಟಿ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಅಲ್ಲಿ ಇರುವಂತಹ ಕೆಲವೊಂದು ಅಂಶಗಳ ಬಗ್ಗೆ ನೀವು ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮಗೆ ಸಮಸ್ಯೆ ಆಗಬಹುದು ಅಂತ ಹೇಳಿ ಆ ಪ್ರಮುಖ ಅಂಶಗಳ ಬಗ್ಗೆ ಈ ವಿಡಿಯೋವನ್ನು ಮಾಡ್ತಾ ಇರುವಂತದ್ದು. ಕರ್ನಾಟಕ ಟಿಇಟಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ದಯವಿಟ್ಟು ನಿಮ್ಮ ಇಮೇಲ್ ಐಡಿಗಳನ್ನೇ ಬಳಸಿ. ನೀವು ಇಂಟರ್ನೆಟ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋದಾಗ ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ಅರ್ಜಿಯನ್ನು ಹಾಕೋದಕ್ಕೆ ಹೋದಾಗ ಅವರ ಇಮೇಲ್ ಐಡಿಗಳನ್ನು ಹಾಕೋದಾಗ್ಲಿ ಬೇರೆಯವರ ಇಮೇಲ್ ಐಡಿಗಳನ್ನು ಹಾಕೋದಾಗ್ಲಿ ಮಾಡಿದ್ರೆ ನಿಮಗೆ ಈ ಒಂದು ಇಮೇಲ್ ಐಡಿಯಿಂದ ಮತ್ತೆ ಆ ಅರ್ಜಿಯಲ್ಲಿ ಲಾಗಿನ್ ಆಗೋದಕ್ಕೆ, ಆ ಅರ್ಜಿಯನ್ನು ತಿದ್ದುಪಡಿ ಮಾಡೋದಕ್ಕೆ, ಅದರಿಂದ ಹಾಲ್ ಟಿಕೆಟ್ ಅನ್ನು ತೆಗೆದುಕೊಳ್ಳೋದಕ್ಕೆ, ಮುಂದೆ ನಿಮ್ಮ ಟಿಇಟಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ನೀವು ಡಿ.ಎಡ್ ಆದರೂ ಕೂಡ ಪತ್ರಿಕೆ 2 ಅಟೆಂಡ್ ಮಾಡಬಹುದು. ಯಾವಾಗ ಅಂತ ಹೇಳಿದ್ರೆ ನೀವು ಡಿ.ಎಡ್ ಮಾಡಿಕೊಂಡು ಪದವಿಯನ್ನ ಮಾಡ್ತಾ ಇರಬೇಕು ಅಥವಾ ಪದವಿಯ ಅಂತಿಮ ವರ್ಷದಲ್ಲಿದ್ದರೆ 2ನೇ ಪತ್ರಿಕೆಗೂ ಕೂಡ ನೀವು ಎಲಿಜಿಬಲ್ ಆಗ್ತಾ ಹೋಗ್ತೀರಾ. ಋಣಾತ್ಮಕ ಅಂಕಗಳು, ನೆಗೆಟಿವ್ ಮಾರ್ಕಿಂಗ್ ಈ ಬಾರಿ ಟಿಇಟಿಲಿ ಇರೋದಿಲ್ಲ. ಸಾಮಾನ್ಯವಾಗಿ ನೀವು 150ಕ್ಕೆ 150 ಉತ್ತರಗಳನ್ನು ಕೊಟ್ಟರು ಕೂಡ ತಪ್ಪಾಗಿರುವಂತಹ ಉತ್ತರಗಳಿಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ಇಲ್ಲ ಅನ್ನುವಂಥದ್ದನ್ನ ನೋಟಿಫಿಕೇಶನ್ ಕ್ಲಿಯರ್ ಮಾಡಿದೆ.